ನಾಗಮಂಗಲದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಹಲವಾರು ದಶಕಗಳಿಂದ ನಡೀತಾ ಇದೆ. ಇವತ್ತು ನೆನೆ ಅಲ್ಲ. ನಾನು ನಾಗಮಂಗಲಕ್ಕೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ವಿಧಾನಸಭೆ ವಿರೋಧ ಪಕ್ಷದ ನಾಯಕರು, ಶಾಸಕ ಮಿತ್ರರು, ಪ್ರಧಾನ ಕಾರ್ಯದರ್ಶಿಗಳಾದ ಸುನೀಲ್ ಕುಮಾರ್ ಸೇರಿದಂತೆ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವರು, ಮಾಜಿ ಉಪಮುಖ್ಯಮಂತ್ರಿಗಳಾದ ಅಶ್ವಥ್ ನಾರಾಯಣ ಅವರು ನಾವೆಲ್ಲರೂ ಒಟ್ಟಿಗೆ ಹೋಗಿದ್ವಿ. ಅದೊಂದು ರಾಜ್ಯ ಹೆದ್ದಾರಿಯಲ್ಲಿ ನಡೆದ ಮೆರವಣಿಗೆ, ಗಲ್ಲಿ ರೋಡ್ ಅಲ್ಲ. ಭಾರತದಲ್ಲಿ ಗಣಪತಿ ಅಲ್ಲೂ ಬರಬಾರದು ಇಲ್ಲಿ ಬರಬಾರದು ಅನ್ನೋದೇ ಇಂಟಾಲರೆನ್ಸ್. ಅದೊಂದು ರಾಜ್ಯ ಹೆದ್ದಾರಿ, ನಾಗಮಂಗಲದಿಂದ ಮಂಡ್ಯಕ್ಕೆ ಹೋಗ್ತಕ್ಕಂಥ ರಾಜ್ಯ ಹೆದ್ದಾರಿ. ಹೆದ್ದಾರಿ ಬದಿಯಲ್ಲಿ ಒಂದು ದರ್ಗಾ ಇದೆ. ದರ್ಗಾ ಹತ್ರ ಗಣೇಶ ಮೆರವಣಿಗೆ ಬರ್ತಿದ್ದ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿ ಮತಾಂಧರು ಇಲ್ಲಿ ಡಿಜೆ ನಿಲ್ಲಿಸಿ ಅಂತ ಹೇಳಿದ್ದಾರೆ. ನಮ್ಮ ದರ್ಗಾ ಇದೆ, ಇಲ್ಲಿ ಡಿಜೆ ಹಾಕೋಂಗಿಲ್ಲ ಅಂತ ಹೇಳಿದ್ದಾರೆ. ಮಾತಿನ ಚಕಮಕಿ ನಡೆದಿದೆ. ಅದೇ ಸಂದರ್ಭದಲ್ಲಿ ಪೂರ್ವ ಸಿದ್ಧತೆ ಮಾಡಿಕೊಂಡು ಕಲ್ಲು ತೂರಾಟ ಮಾಡಿದ್ದಾರೆ. ಗಣಪತಿಯ ಮೆರವಣಿಗೆ ಮೇಲೆ ಚಪ್ಪಲಿ ತೂರಾಟ ಮಾಡಿದ್ದಾರೆ. ಲಾಠಿ ಚಾರ್ಜ್ ಮಾಡಿ ಪೊಲೀಸರು ಎರಡೂ ಕಡೆಯವರನ್ನ ಚದುರಿಸಿದ್ದಾರೆ. ಆಗ ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಇದ್ದಂತ ಕಾರ್ಯಕರ್ತರು ಪೊಲೀಸ್ ಠಾಣೆ ಹತ್ರ ಹೋಗಿದ್ದಾರೆ. ನಾವು ಶಾಂತಿಯುತ ಮೆರವಣಿಗೆ ಹೋಗ್ತಾ ಇದ್ವಿ, ನೀವು ನಮಗೂ ಲಾಠಿ ಚಾರ್ಜ್ ಮಾಡಿದ್ರಿ. ನೀವು ಲಾಠಿ ಚಾರ್ಜ್ ಮಾಡಬೇಕಾಗಿದ್ದು ಕಲ್ಲು ತೂರಾಟ ಮಾಡಿದವರಿಗೆ, ಕ್ರಮ ತಗೊಳ್ಬೇಕಾಗಿದ್ದು ಚಪ್ಪಲಿ ತೂರಾಟ ಮಾಡಿದವರಿಗೆ. ಅದು ಬಿಟ್ಟು ನೀವು ನಮ್ಮೇಲೆ ಲಾಠಿ ಚಾರ್ಜ್ ಮಾಡಿದ್ದೀರಿ ಅಂತ ಪೊಲೀಸ್ ಸ್ಟೇಷನ್ ಮುಂದೆ ಗೆರಾವ್ ಹಾಕಿದ್ದಾರೆ. ಅದೇ ಸಮಯದಲ್ಲಿ ಬಾಗಿಲು ಹಾಕಿದ ಅಂಗಡಿಗಳನ್ನು ಗುರಿಯಾಗಿಟ್ಕೊಂಡು, ಹಿಂದೂ ಅಂಗಡಿಗಳನ್ನ ಗುರಿಯಾಗಿಟ್ಕೊಂಡು ಪೆಟ್ರೋಲ್ ಬಾಂಬ್ ಹಾಕಿ, ಬೆಂಕಿ ಹಾಕಿ ಸುಡೋ ಕೆಲಸವನ್ನ ಮಾಡಿದ್ದಾರೆ. ಒಂದು ಸಾಧನಾ ಟೆಕ್ಸ್ಟೈಲ್ ಅಂತ ಒಂದು ಟೆಕ್ಸ್ಟೈಲ್ ಅಂಗಡಿ, ಸೆಲ್ಟ್ರು ಮೀಟಿ ಬೆಂಕಿ ಹಾಕಿ 1.5 ಕೋಟಿ ರೂಪಾಯಿಗೂ ಹೆಚ್ಚಿನ ಟೆಕ್ಸ್ಟೈಲ್ ಅನ್ನ ಸುಟ್ಟು ಹಾಕಿದ್ದಾರೆ. ಇನ್ನೊಂದು ಬೈಕ್ ಶೋರೂಮು, ಕಟ್ಟಡ ಮುಸಲ್ಮಾನದ್ದು. ಮತಾಂಧತೆ ಹೇಗಿದೆ ಅಂತ ಯೋಚನೆ ಮಾಡಿ, ಬೈಕ್ನ ಹೊರಗಡೆ ತಗೊಂಡೋಗಿ ಬೆಂಕಿ ಹಾಕಿದ್ದಾರೆ. ಯಾಕೆಂದ್ರೆ ಕಟ್ಟಡಕ್ಕೆ ಬೆಂಕಿ ಹಾಕಿದ್ರೆ ಮುಸಲ್ಮಾನನ ಕಟ್ಟಡ ಬೆಂಕಿ ಸುಟ್ಟೋಗುತ್ತೆ ಅಂತ ಹೇಳಿ ಹೊರಗಡೆ ತಗೊಂಡೋಗಿ ಬೆಂಕಿ ಹಾಕಿದ್ದಾರೆ. ಇಷ್ಟೆಲ್ಲ ಮಾಡಿದ್ಮೇಲೆ ಇದೊಂದು ಆಕಸ್ಮಿಕ ಘಟನೆ, ಅಲ್ಲಿಯ ಉಸ್ತುವಾರಿ ಸಚಿವರು ಕೊಡೋ ಹೇಳಿಕೆ. ಇದೊಂದು ಸಣ್ಣ ಘಟನೆ. 46 ಅಂಗಡಿ ಸುಟ್ಟು ಹೋದ್ಮೇಲೆ, ಗಣಪತಿ ಮೆರವಣಿಗೆಗೆ ಚಪ್ಪಲಿ ತೂರಿದ ಮೇಲೆ, ಕಲ್ಲು ತೂರಾಟ ಮಾಡಿದ್ಮೇಲೆ ಇದೊಂದು ಸಣ್ಣ ಘಟನೆ ಅಂತ ಗೃಹ ಸಚಿವರು ಕೊಡುವ ಹೇಳಿಕೆ. ಅಂದ್ರೆ ಸರ್ಕಾರದ ಮತಾಂಧ್ರ ಓಲೈಕೆ ನೀತಿಗೆ ಕೊನೆನೇ ಇಲ್ವಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.